1757, 1857, 1947. ಸೊ ಈ ಒಂದು ಪ್ರಾಸೆಸ್ಸಲ್ಲಿ ನಾವೇನು ನೋಡ್ತಾ ಇದ್ವಿ ಅಂದರೆ, ಅಫ್ಕೋರ್ಸ್ ನಮ್ಮ ಭಾರತದಲ್ಲಿ ಬಡತನ ಇತ್ತು, ನಿರುದ್ಯೋಗ ಇತ್ತು, ಅನಕ್ಷರತೆ ಇತ್ತು. ಈಗ ಇನ್ನು ಮುಂದುವರಿದ ಕಾಲಘಟ್ಟಕ್ಕೆ ನಾವು ಬರೋದಾದರೆ 2026ರಲ್ಲೂ ಕೂಡ ನಮ್ಮ ದೇಶದಲ್ಲಿ ಸರಿಸುಮಾರು ಹಳ್ಳಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಬಡತನ ಇದೆ, ಅನಕ್ಷರತೆ ಇದೆ, ಓಕೆ, ನಿರುದ್ಯೋಗ ತಾಂಡವಾಡ್ತಿದೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದರೆ ನಮ್ಮಲ್ಲಿರುವಂಥ ಸರ್ಕಾರ, ನಮ್ಮಲ್ಲಿರುವಂಥ ಪ್ರಭುತ್ವದ ಬಗ್ಗೆ ಫಸ್ಟ್ ನಾನು ಮಾತಾಡ್ತಾ ಬರ್ತೀನಿ. ಏನು ಪ್ರಭುತ್ವ ಅಂದರೆ 1931ರಲ್ಲಿ ಸ್ಪಷ್ಟವಾಗಿ ನಿಮಗೆ ನೆನಪಲ್ಲಿರಲಿ, 1931ರಲ್ಲಿ ಅಂದರೆ ಅದಕ್ಕಿಂತ ಇಂದಿನ ಕಾಲಘಟ್ಟದಲ್ಲಿ ನಮ್ಮ ಭಾರತದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ಸರ್ಕಾರವನ್ನು ಪ್ರಜಾಪ್ರಭುತ್ವ ಅನ್ನುವಂಥ ಒಂದು ಕಲ್ಪನೆಯನ್ನು ತರಬೇಕಂತ ಅಂದ್ಕೊಂಡಿದ್ರು. ಓಕೆ, ಫೈನ್. ಹೀಗೆ ಬರ್ತಾ 1947ರಲ್ಲಿ ಈ ಒಂದು ಪರಿಕಲ್ಪನೆಯನ್ನು ನಮ್ಮ ದೇಶದಲ್ಲಿ ತರ್ತಾರೆ. ಅದ್ಭುತವಾದ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾರೆ ಅನ್ನೋದು ಕೇವಲ ಎಲ್ಲಿದೆ ಅಂದರೆ ಪತ್ರಿಕೆಗಳಲ್ಲಿದೆ ಅಥವಾ ಒಂದಷ್ಟು ಜನರ ಮನಸ್ಥಿತಿಯಲ್ಲಿದೆ. ನಿಜಕ್ಕೂ ಆಗಿದ್ದರೆ ನಮ್ಮಲ್ಲಿರುವಂಥ ಪ್ರಭುತ್ವ ಹೇಗಿದೆ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ಪ್ರಭುತ್ವ ಈ ದಿವಸ ನಮ್ಮ ದೇಶದಲ್ಲಿ ಜಾತಿಯಿಂದ ಜಾತಿಗಾಗಿ ಜಾತಿಗೋಸ್ಕರ ಇರುವಂಥ ಜಾತಿ ಪ್ರಭುತ್ವ ಅಥವಾ ಪ್ರಜಾಪ್ರಭುತ್ವ ಆಗಿದೆ. ಬೇಕಾದರೆ ನೀವು ಚೆಕ್ ಮಾಡಿ, ಓಕೆ, ಒಂದಷ್ಟು ಸರ್ವೆ ಮಾಡಿ. ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡ್ಕೊಂಡು ಒಂದು ರಾಜ್ಯದಲ್ಲಿ ಮಂತ್ರಿಗಿರಿಯನ್ನು ತಗೋತಾನಂತಂದರೆ ಅಲ್ಲಿವರೆಗೂ ಕೂಡ ಜಾತಿ ಎಷ್ಟರ ಮಟ್ಟಿಗೆ ಭದ್ರನೆಲೆಯನ್ನು ಕಂಡುಕೊಂಡಿದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಇದು ಇಷ್ಟೇ ಅಲ್ಲ, ನಮ್ಮ ಎಜುಕೇಷನ್ ಅಂತ ಕರಿತೀವಲ್ವ, ಕೆಲವೊಂದು ಸಂಸ್ಥೆಗಳಲ್ಲೂ ಕೂಡ ಈ ಒಂದು ಅನಿಷ್ಟ ಪದ್ಧತಿಯನ್ನು ನಾವು ನೋಡ್ಬೋದು. ಓಕೆ, ಇದನ್ನು ಹೆಂಗೆ ಮಾಡ್ಕೊಂಡಿದ್ದೀವಿ ಅಂದರೆ ಈ ಜಾತಿ ಪದ್ಧತಿಯನ್ನು ನಾವೆಲ್ಲ ತುಂಬ ಆ್ಯಕ್ಚುಲಾಗಿ ಸೆಲೆಬ್ರೇಟ್ ಮಾಡ್ತಾನೆ ಇದ್ದೀವಿ. ಐ ಥಿಂಕ್ ಇದು ಸ್ಟಾಪ್ ಆಗುತ್ತಾ? ನೋ, ವೈರಸ್ ಥರ ವೈರಲ್ ಆಗ್ತಾನೆ ಇರುತ್ತೆ. ಏನಕ್ಕೆ ನಾನು ಈ ಪದ್ಧತಿಯ ಬಗ್ಗೆ, ಈ ಜಾತಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದರೆ, ನಾವೆಲ್ಲ ಸೆಲೆಬ್ರೇಟ್ ಮಾಡಿ ಇವತ್ತು ನಮ್ಮ ದೇಶದಲ್ಲಿ ಸರಿಸುಮಾರು 4,000 ಜಾತಿಗಳು ನಮ್ಮಲ್ಲಿದ್ದಾವೆ. ಆವಾಗವಾಗ ಉದ್ದುದ್ದ ಭಾಷಣಗಳನ್ನು ನಮ್ಮ ಮಂತ್ರಿಗಳು, ನಮ್ಮ ರಾಜಕೀಯ ಪುಢಾರಿಗಳು ಹೇಳ್ಕೊತಿರ್ತಾರೆ. ಎಂತ ಹೇಳ್ಕೊತಿದ್ದಾರೆ ಅಂದರೆ ಜಾತಿ ಮುಕ್ತ ಭಾರತ, ಜಾತಿ ಮುಕ್ತ ರಾಷ್ಟ್ರ ಅಂತ. ಎಂಥದ್ದು ಸ್ವಾಮಿ, ಇಟ್ಸ್ ಹೈಲಿ ಇಂಪಾಸಿಬಲ್ ಭಾರತವನ್ನು ಜಾತಿ ಮುಕ್ತ ರಾಷ್ಟ್ರವನ್ನಾಗಿ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಪ್ರತಿಯೊಬ್ಬ ರಾಜಕಾರಣಿ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ದಿವಸ ಸೆಲೆಬ್ರೇಟ್ ಮಾಡ್ತಾನೆ ಇದ್ದಾನೆ. ಈ ಸೆಲೆಬ್ರೇಷನ್ ಹೇಗಿದೆ ಅಂತ ನಿಮಗೆ ಗೊತ್ತಾಗಬೇಕು. ಯಾಕಂದರೆ ಈ ಜಾತಿ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ಅಭಿವೃದ್ಧಿಗೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಓಕೆ, ನನ್ನ ಒಂದು ಅನಿಸಿಕೆ ಏನಂದರೆ ಮನುಷ್ಯನನ್ನು ಮನುಷ್ಯತ್ವದಿಂದ ನಾವು ಗುರುತಿಸ್ಬೇಕು, ಜಾತಿಯಿಂದ ಯಾವತ್ತೂ ಕೂಡ ಗುರುತಿಸಲೇಬಾರ್ದು. ಜಾತಿಯಿಂದ ನಾವೇನಾದರೂ ಗುರುತಿಸ್ತೀವಿ ಅಂದರೆ ಡೆಫಿನೆಟ್ಲಿ ಅವನಲ್ಲಿ ನಾಲೆಡ್ಜ್ ಅನ್ನೋದು ತುಂಬ ಡೌನ್ಫಾಲ್ ಆಗಿರುತ್ತೆ. ಬೇಕಾದ್ರೆ ನೋಡಿ, ನಿಮ್ಮ ಹಳ್ಳಿಗಳಲ್ಲಿ ನೋಡಿ, ನಿಮ್ಮ ನಗರಗಳಲ್ಲಿ ನೋಡಿ, ಅಥವಾ ನಿಮ್ಮ ರಾಜ್ಯಗಳಲ್ಲಿ ನೋಡಿ. ಓಕೆ, ಏನಾಗಿದೆ ಪರಿಸ್ಥಿತಿ, ಇನ್ನೂ ಇದು ಖಂಡಿತ ಮುಂದುವರಿತಾನೇ ಇರುತ್ತೆ. ಬರೀ ನಾವು ನಮ್ಮ ನ್ಯಾಷನಲ್ ಆ್ಯಂಥಮಲ್ಲಿ ಅಥವಾ ನಾಡಗೀತೆಗಳಲ್ಲಿ ಅಥವಾ ನಮ್ಮ ಧರ್ಮಗ್ರಂಥಗಳಲ್ಲಿ ಜಾತಿ ಮುಕ್ತತೆ ಬಗ್ಗೆ ಮಾತಾಡೋದಂತಲ್ಲ. ಅಫ್ಕೋರ್ಸ್ ಫಸ್ಟ್ ನಾವು ಅದನ್ನು ಅಳವಡಿಸ್ಕೋಬೇಕು. ಇನ್ನೊಂದು, ಎಲ್ಲೆಲ್ಲಿ ಇದು ತುಂಬ ಅನೈತಿಕವಾಗಿ ಅಥವಾ ನೈತಿಕತೆಯನ್ನು ಹೊರತುಪಡಿಸಿ ಬೇರೆ ರೀತಿ ಆಗ್ತಾ ಇರುತ್ತೋ ಸಾಧ್ಯವಷ್ಟು ಕಡಿವಾಣ ಹಾಕಲೇಬೇಕಾಗುತ್ತೆ. ಆದಾಗ ನಮ್ಮ ದೇಶ ಖಂಡಿತ ಒಂದು ಉದಾತ್ತ ಗುಣಗಳನ್ನು ಉಳ್ಳುವಂಥ ಒಂದು ದೇಶ ಆಗುತ್ತೆ. ಅಫ್ಕೋರ್ಸ್ ವಿ ಆರ್ ಪ್ರೌಡ್ ಟು ಬಿ ಆನ್ ಇಂಡಿಯನ್. ಸೀರಿಯಸ್ಲಿ ತುಂಬ ಖುಷಿ ಇದೆ. ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ನಗರಗಳಲ್ಲಿ ನೋಡಿ ಹೇಗಿದೆ ಪರಿಸ್ಥಿತಿಗಳಂತ. ಓಕೆ, ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು ಸ್ವಲ್ಪ ಹೇಳಿ, ಮತ್ತೆ ಮಾತಾಡುವ. ಬಾಯ್.